गिरे नाथ प्रभु नाथ प्रभु नाथ प्रभु श्रूयतांभो ऋषिश्रेष्ठ येन तुष्टो ಮಹೇಶ್ವರ ತದಹಂ ಕಥಾಯ ಮಧ್ಯ ಶೈವಂ ನಾಮ ಸಹಸ್ರಕಂ. ಶಿವನಿಗೆ ಹಲವಾರು ರೂಪಗಳಿವೆ, ಹಲವಾರು ನಾಮಗಳಿವೆ. ವಿಷವನ್ನು ಕುಡಿದಿದ್ರಿಂದ ವಿಷಕಂಠ ಅಂತ ಕರಿತೀವಿ. ವಿಷವನ್ನು ಗಂಟಲಿನಲ್ಲೇ ಇರಿಸಿಕೊಂಡಿದ್ರಿಂದ ನೀಲಕಂಠ ಅಂತ ಕರಿತೀವಿ. ಗೌರಿ ಶಂಕರ, ಅರ್ಧನಾರೀಶ್ವರ, ಗಂಗಾಧರ, ನಟರಾಜ, ಇನ್ನೂ 10 ಹಲವು ನಾಮಗಳಿವೆ. ಅದರಲ್ಲಿ ಮಲ್ಲೇಶ್ವರ ಅನ್ನುವುದು ಕೂಡ ಶಿವನ ಒಂದು ನಾಮ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ದೈವ ಸಂಗಮ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಕಸಬಾ ತಾಲೂಕಿನ ಹಾಲನೂರು ಗ್ರಾಮದ ಮಲ್ಲೇಶ್ವರ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಒಮ್ಮೆ ರೈತರ ಹಸುಗಳನ್ನು ಕಾಡಿಗೆ ಮೇಯಲು ಬಿಟ್ಟಾಗ ಮಲ್ಲನಗೌಡ ಎನ್ನುವ ರೈತನ ಹಸು ಸಂಜೆ ಹಾಲು ಕೊಟ್ಟಿರಲಿಲ್ವಂತೆ. ಯಾಕೆ ಹೀಗಾಗ್ತಿದೆ ಎಂದು ಮಲ್ಲನಗೌಡ ಹಸುವನ್ನ ಹಿಂಬಾಲಿಸ್ತಾನೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಅವನ ಹಸು ಹಾಲನ್ನು ಎರಿತಾ ಅಭಿಷೇಕ ಮಾಡ್ತಾ ಇರುತ್ತೆ. ಹತ್ರ ಬಂದು ನೋಡಿದ್ರೆ ಅಲ್ಲಿ ಒಂದು ಲಿಂಗಾಕೃತಿಯ ಕಪ್ಪು ಕಲ್ಲು. ಅವನು ವಿಷಯವನ್ನ ಗ್ರಾಮಸ್ಥರಿಗೆ ತಿಳಿಸ್ತಾನೆ. ಆ ಲಿಂಗಕ್ಕೆ ಮಂಟಪ ನಿರ್ಮಾಣ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಈ ಪೂಜೆ ನಿಂತು ಹೋಗುತ್ತೆ. ಹಾಗೆ ಮಂಟಪ ಕೂಡ ಹಾಳ್ಬೀಳುತ್ತೆ. ಹೀಗಿರುವಾಗ ಒಂದಿನ ವ್ಯಾಪಾರಿಗಳು ಅದೇ ರಸ್ತೆಯಲ್ಲಿ ಹೋಗುವಾಗ ಕಲ್ಲು ಕಾಣಿಸುತ್ತೆ. ಆಗ 2 ಕಲ್ಲುಗಳನ್ನು ಸೇರಿಸಿ ಅಡಿಗೆಯನ್ನ ಸಿದ್ಧ ಮಾಡ್ತಾರೆ. ಆ ಅನ್ನವನ್ನ ಊಟ ಮಾಡಿದವರೆಲ್ಲ ಮೂರ್ಛೆ ಹೋಗ್ತಾರೆ. ಆಗ ವ್ಯಕ್ತಿಯ ರೂಪದಲ್ಲಿ ಆ ಪರಶಿವನೇ ಬಂದು ಅವರನ್ನ ಎಬ್ಬಿಸಿ ತಿಳಿಯದೇ ಮಾಡಿದ ತಪ್ಪು ಎಂದು ಕ್ಷಮಿಸಿ ಮತ್ತೆ ಮಂಟಪ ನಿರ್ಮಾಣವಾಗಿ ಪೂಜೆ ಆರಂಭವಾಗುತ್ತೆ. ಹಾಗೆ ಕ್ರಮೇಣ ಪೂಜಾ ವಿಧಿಗಳು ಕಡಿಮೆ ಆಗ್ತಾ ಬಂದಾಗ ನಂದಿ ಕನಸಿನಲ್ಲಿ ಬಂದು ಪ್ರತಿನಿತ್ಯ ಪೂಜೆಗೆ ಆಜ್ಞೆ ನೀಡ್ತಾನೆ. ಆಗ ಇಲ್ಲಿ ಊರಿನ ನಿರ್ಮಾಣವಾಗುತ್ತೆ. ಜನವಸತಿಯ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಾಲನೂರಿನಲ್ಲಿ ಮಲ್ಲೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯಾಗಿ ನಿತ್ಯ ಪೂಜೆ ನೆರವೇರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಮಾಯ ವಿದ್ಮಹೇ ಸೂಕ್ತ ಸೂಕ್ಷ್ಮಾಯ ಧೀಮಹಿ ತನ್ನ ಶಿವ ಪ್ರಚೋದಯಾತ್. ಗಣಾಂಬಿಕಾಯ ವಿದ್ಮಹೇ ಮಹಾತಪಾಯ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್.
ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಪರಿಪೂರ್ಣಂ ಸುಖಾತ್ಮನಿ ಮಧುಪರ್ಕಮಹಾದೇವ ಕಲ್ಪಯಾಮಿ ಪ್ರಸೀದ ಮೇ ತುತೆ ವಿಶ್ವದಸ್ಸೋ ಮನುಷ್ಣಿಯಂ ಭವಾಭಾಜಸ್ಸ ಸಂಗತೆ ಶ್ರೀಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಶುಕ್ರಮಸೆ ಜ್ಯೋತಿರಸಿ ತೇಜೋ ಅಸಿ ದೇವತ್ಪುನತ್ಪಚ್ಛಿದ್ರೇಣ ಪವಿತ್ರೇಣ ವಸೋ ಸೋರಸ್ಸರಷ್ಟಿಯತಿ ಮಧುಕ್ಷರಂತಿ ಸಿಂಧವ ಮಾಧ್ವೇನ ಸಂತೋಷದಿ ಮಧುನಕ್ತಂ ಮೃಜೋಸಸೋ ಮಧುಪಾರ್ಥಿವಂ ವ್ರಜ ಮಧುದ್ಯೋರಸ್ತು ನ ಪಿತಾ ಮಧುಮಾನೋ ವನಸ್ಪತಿರ್ಮಧುಮಾಮಸ್ತು ಸೂರ್ಯ ಮಹಿರುಚಿ ಬಂಧು ಪಾವಕಾಪದಾವರಾವೋ ಅಭ್ಯೇದಿರೇ ಬನ್ನೋ ಶ್ರೀಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ವಂದನಾಂ ಮೃತ್ಯೋ ಮೃಕ್ಷೀಯಮಾಮೃತಾತೋ ಪ್ರಜಾಪತಿರೇಕ ಪುಷ್ಕರಪರಣಿ ಸಮಭವತೋ ತಸ್ಯಾಂತಮನಸಿ ಕಾಮ ಸಮವರ್ತತೋ ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಶ್ರೀಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ ಓಂ ಕುಂಕುಮಂ ಕಾಂತಿತಂ ದಿವ್ಯಂ ಕಾಮಿನಿ ಕಾಮಸಂಭವೆ ಕುಂಕುಮೇನಾರ್ಚಿತೆ ದೇವಿ ಗೃಹಾಣ ಪರಮೇಶ್ವರಿ ಯಾ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾಂ ಭವತಿ ಓಂ ಭೋರ್ಭುವಸ್ಸೃದಿಗ್ಬಂಧಾಧ್ಯಾನಂ ಆಪಾತಾಳನಭಸ್ತನಾಂತವನ ಬ್ರಹ್ಮಾಂಡಮಾ ವಿಸ್ಫುರ ಜ್ಯೋತಿಸ್ಫಾಟಿಕಲಿಂಗಮೌಲೆ ವಿಲಸಸ್ಪೌರ್ಣೇಂದುಪಾತಾಮೃತೈ ಬ್ರಹ್ಮಾಂಡವ್ಯಾಪ್ತದೇ ಆಭಸತೆ ಇಮರ್ಚಾಭಾಸಮಾನಾಭುಜಂಗೈ ಕಂಠೇ ಕಾಲಕವರ್ಧಕಲಿಶಿಖಲಖಂಡಕೋದಂಡ ಅಸ್ತಂ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಕುಂಕುಮಚಂದನಲೇಪಿತಲಿಂಗಂ ಪಂಕಜಾರಸುಶೋಭಿತಲಿಂಗಂ ಸಂಚಿತಪಾಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯಗ್ಪಟೇ ಶಿವಸನ್ನಿಧೋ ಶಿವಲೋಕಮಹಾತ್ಮೋತಿ ಶಿವೇನ ಸಹ ಮೋದತೆ ಶಿವ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಪಾರ್ವತಾಂಬ ಸಹಿತ ಮಲ್ಲೇಶ್ವರ ಮಹಾರಾಜ್ ಕಿ ಜೈ. ಹಾಲನೂರು ಕ್ಷೇತ್ರದ ಮಲ್ಲೇಶ್ವರ ಸ್ವಾಮಿ ಉದ್ಭವಮೂರ್ತಿ. ಇಲ್ಲಿ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ವೈಭವದ ಪೂಜೆ ನೆರವೇರುತ್ತೆ. ಹರಃ ಓಂ ಶಿವಾಷ್ಟೋತ್ತರ ಶತನಾಮಾವಳಿ ಪೂಜಾಂ ಕರಿಷ್ಯೆ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪೀನಕೇನಯೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪಾದ್ರಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಘಂಟಾಗ್ನಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಪಿವಿಷ್ಠಾಯ ನಮಃ. ಓಂ ಅಂಬಿಕನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ.
ಶಿವನ ಅರ್ಧಾಂಗಿಯಾದ ಪಾರ್ವತೀದೇವಿ ಹಾಗೂ ವಿಘ್ನೇಶ್ವರನೂ ಕೂಡ ನೆಲೆಸಿದ್ದಾರೆ. ಇಲ್ಲೊಂದು ವಿಶೇಷತೆ ಇದೆ. ಈ ಜಾಗದಲ್ಲಿ ಪವಾಡ ಕೂಡ ಇದೆ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನಾಗರಕಟ್ಟೆ ಇದೆ. ಇಲ್ಲಿ ಭಕ್ತಾದಿಗಳು ಈ ನಾಗರವನ್ನು ತುಂಬ ನಂಬ್ತಾರೆ. ಭಕ್ತಾದಿಗಳ ಅಥವಾ ಜನರ ಹೊಲಗಳಲ್ಲಿ ಅಥವಾ ಮನೆಗಳಲ್ಲಿ ಸರ್ಪ ತೊಂದರೆಗಳು ಕಾಣಿಸ್ಕೊಂಡಾಗ ಈ ದೇವಸ್ಥಾನಕ್ಕೆ ಬಂದು ಹರಿಸ್ಕೊಂಡ್ರೆ ಅವರ ಸರ್ಪ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಭಕ್ತಾದಿಗಳ ಪ್ರಬಲವಾದ ನಂಬಿಕೆ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಶಾಲವಾದ ಕಲ್ಯಾಣಿ ಇದೆ. ಅಲ್ಲಿ ಸದಾಕಾಲ ನೀರಿರುತ್ತೆ. ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸು ಸ್ವಾಮಿ ಅಂತ ಬಂದು ಹರಿಸ್ಕೊಂಡು ಈ ಕಲ್ಯಾಣಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಉತ್ಸವಲಿಂಗ ಜಾತ್ರಾ ಮಹೋತ್ಸವ ಅಂದಾಗ ಸಡಗರವೋ ಸಡಗರ. ಲಕ್ಷೋಪಲಕ್ಷ ಜನರು ಸೇರಿಕೊಂಡು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾರೆ. ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಆಗಮಿಕರಾದ ವೀರೇಶ್ ಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ಈ ದೇವಸ್ಥಾನದಲ್ಲಿ ನಮ್ಮ ತಾತ ಮುತ್ತಾಂದರ ಕಾಲದಿಂದ ಆಗಮಿಕರಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಈಗ ನಾನು 46 ವರ್ಷ ಆಯಿತು ಈ ದೇವಸ್ಥಾನದ 46 ವರ್ಷದಿಂದ ಆಗಮಿಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದು ಹಾಲನೂರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ 1000 ವರ್ಷದ ಇತಿಹಾಸವುಳ್ಳಕ್ಕಂಥ ದೇವಸ್ಥಾನ. ಶಿವಲಿಂಗ ಉದ್ಭವಲಿಂಗ. ಈ ಉದ್ಭವಲಿಂಗಕ್ಕೆ ಹಲವಾರು ಕಥೆಗಳು ಇದೆ. ಆ ಕಥೆಗಳನ್ನು ಕೆಲವರು ಒಂದೊಂದು ರೀತಿಯಲ್ಲಿ ವಿಮರ್ಶೆ ಮಾಡತಕ್ಕಂಥ ನಮ್ಮಲ್ಲಿ ಗ್ರಂಥಗಳಿದೆ. ಗ್ರಂಥಗಳಂದರೆ ಅವ್ರು ಬರೆದಿರ್ತಕ್ಕಂಥ ಪತ್ರಿಕೆಗಳಿದೆ. ಅದರಲ್ಲಿ ಶ್ರೀ ವಿದ್ವಾನ್ ಶಿವದೇವ್ ಶಾಸ್ತ್ರಿಗಳು ಒಂದು 9 ಸ್ಟ್ಯಾಂಜವನ್ನು ಹೇಳಿದ್ದಾರೆ. ಮಲ್ಲಿಕಾರ್ಜುನ ದೇವಗೆ ಮಂಗಳಮಸ್ತು, ಮಲ್ಲಿಕಾರ್ಜುನ ಸುಮ ಪೂಜೆಗೆ, ಎಲ್ಲೆಡೆಯೂ ಶರಣರನು ಪೊರೆವ ಸಮುಲ್ಲ ಶಾಂತ ಕರುಣಮೃಡನೆಗೆ, ಮಲ್ಲಮಾಂಬಿಕೆ ಗೊಲಿದ ಶ್ರೀಗಿರಿ ಎಲ್ಲಿ ನೆಲೆಸಿದ ಮೂಲಮೂರ್ತಿಗೆ, ಮಲ್ಲಿಕಾರ್ಜುನ ದೇವಗೆ.
ಕಲ್ಲೆನು ತಲೆ ಭಾವಿಸಿ ಕಾಣದೆ ಮೌಳಿ ಎಲ್ಲಿ ಪಾಕವ ಕಾಯಿಸಿ ಎಲ್ಲರೂ ಅಲ್ಲೇ ಸಾಯರು ನಿಲ್ಲಿ ತೋರುವನು ತಲ್ಲಣಿಸುತ್ತಿರೆ ಬಲ್ಲವರ ಮೂಲಕದಿ ಸಲಹನು ಮೆಲ್ಲನೆಲ್ಲರ ಸಲಹಿದವನಿಗೆ ಮಲ್ಲಿಕಾರ್ಜುನ ದೇವಗೆ. ಈ ರೀತಿ ಸುಮಾರು 9ರಿಂದ 10 ಸ್ಟ್ಯಾಂಜಗಳಿದೆ. ಇದರಲ್ಲಿ ಇಡೀ ದೇವಸ್ಥಾನದ ಕಥಾ ಸಾರಾಂಶವನ್ನು ಈ 9 ಸ್ಟ್ಯಾಂಜದಲ್ಲಿ ಶಿವದೇವ ಶಾಸ್ತ್ರಿಗಳು ವಿವರಿಸಿದ್ದಾರೆ. ಬನ್ನಿ ವೀಕ್ಷಕರೇ, ಇದೇ ಗ್ರಾಮದ ಇನ್ನೊಂದು ಕ್ಷೇತ್ರಕ್ಕೆ ಭೇಟಿ ನೀಡೋಣ. ಅದುವೇ ಹರಪುರಿಯ ವೈದ್ಯನಾಥೇಶ್ವರ ಸ್ವಾಮಿ ಸನ್ನಿಧಿ. ಯಾಕೆ ಈ ದೇವಸ್ಥಾನವನ್ನ ವೈದ್ಯನಾಥೇಶ್ವರ ಅಂತ ಕರೀತಾರೆ ಅನ್ನೋದಕ್ಕೆ ಒಂದು ದಂತಕಥೆ ಇದೆ. ಒಮ್ಮೆ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರಿಗೆ ಬಿನ್ಬಾಣ ಅಂತ ಒಂದು ಕಾಯಿಲೆ ಆಗತ್ತಂತೆ. ಏನ್ ಮಾಡಿದ್ರೂ ಕೂಡ ಈ ಕಾಯಿಲೆ ವಾಸಿಯಾಗಿರ್ಲಿಲ್ಲ. ಆಗ ಸ್ವಾಮೀಜಿಗಳು ಹರಪುರಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ವೈದ್ಯನಾಥೇಶ್ವರನ ದರ್ಶನ ಮಾತ್ರದಿಂದ ಅವರಿಗೆ ಇರುವಂತಹ ಕಾಯಿಲೆ ಕೂಡ ವಾಸಿಯಾಗುತ್ತೆ. ಭವರೋಗ ನಿವಾರಕನಾದ ವೈದ್ಯನಾಥೇಶ್ವರನ ಸನ್ನಿಧಿಗೆ ಭಕ್ತರು ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ಕಾರ್ತೀಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ. ಹಾಗೆ ಶ್ರಾವಣ 3ನೇ ಸೋಮವಾರ ಕುಂಭಾಭಿಷೇಕ ಕೂಡ ನಡೆಯುತ್ತೆ. ವೈದ್ಯೋ ನಾರಾಯಣೋ ಹರಿಹಿ. ವೈದ್ಯನಲ್ಲಿ ನಾವು ಭಗವಂತನನ್ನ ಕಾಣ್ತೇವೆ. ವೈದ್ಯರು ಕೈ ಚೆಲ್ಲಿದಾಗ ಕೂಡ ನಾವು ಭಗವಂತನ ಮೊರೆ ಹೋಗ್ತೇವೆ. ದೇವಸ್ಥಾನದ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶಂಕರಪ್ರಸಾದ ಶಾಸ್ತ್ರಿಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯ ಪುರಾತನ ಕಾಲದ ಒಂದು ದೇವಾಲಯ, ಚೋಳರ ಕಾಲದ ಒಂದು ದೇವಾಲಯ. ಇದು ಚೋಳರು, ಗಂಗರು, ಕದಂಬರರು ಅಂತ ಹೇಳಿ ಇದರಲ್ಲ ಆ ಚೋಳರ ಒಂದು ಕಾಲದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಶ್ರೀರಾಮಲಿಂಗು ಅಂತ ಹೇಳ್ಬಿಟ್ಟು ಇನ್ನೊಂದು ಲಿಂಗು ಇದೆ, ಅದು ಪಕ್ಕದಲ್ಲೇ ಇರತಕ್ಕಂಥದ್ದು, ಅದು ಹನುಮಲಿಂಗು ಅಂತ ಹೇಳ್ಬಿಟ್ಟು. ಶ್ರೀರಾಮ ಬಂದು ಲಿಂಗು ಸ್ಥಾಪನೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆಂಜನೇಯನ ಕಾಶಿಗೆ ಕಳಿಸಿದ್ರಂತೆ. ಲಿಂಗು ತೆಗೆದುಕೊಂಡು ಬಾ ಅಂತ ಹೇಳ್ಬಿಟ್ಟು ಆಂಜನೇಯ ಲಿಂಗವನ್ನು ತರೋದು ಭಾಳ ತಡ ಆಯ್ತಂತೆ. ಗಳಿಗೆ ಮೀರೋಗ್ತಂತ ಬಂತಂತೆ. ಗಳಿಗೆ ಮೀರೋಗುವಂಥ ಸಮಯದಲ್ಲಿ 3 ಅಡಿ ಮಳ್ಳನ್ನು ಒಯ್ದು ಶ್ರೀರಾಮ ಲಿಂಗವನ್ನು ಸ್ಥಾಪನೆಯನ್ನು ಮಾಡಿದರಂತೆ. ಆಂಜನೇಯ ಬಂದು ಕೋಪಿಷ್ಠನಾಗಿ ನನ್ನ ಲಿಂಗು ಥರ ಕಳಿಸಿ ಇಲ್ಲಿ ಇಂಥ ಕೆಲಸವನ್ನು ಮಾಡಿದರಲ್ಲ, ಇದು ಸರಿನಾ ಅಂತ ಹೇಳ್ಬಿಟ್ಟು ಆಂಜನೇಯ ಶ್ರೀರಾಮನನ್ನು ಪ್ರಶ್ನೆಯನ್ನು ಮಾಡ್ತಾನಂತೆ. ಅದಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಮೊದಲು ಆಂಜನೇಯ ತಂದಿರ್ತಕ್ಕಂಥ ಒಂದು ಲಿಂಗವನ್ನು ದರ್ಶನವನ್ನು ಮಾಡಿ ಆಮೇಲೆ ಶ್ರೀರಾಮ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಲಿಂಗವನ್ನು ದರ್ಶನವನ್ನು ಮಾಡ್ತಾರೆ. ನಂಬಿದಡೆ ಬೆಂಬಿಡದೆ ಕಾಯುವೆ, ಓ ಎಂದು ಕೂಗಿದರೆ ವರನೂರು ತರುವೆ, ಕರುನಾಳು ವಾಸ ಹರಪುರಿ ವೈದ್ಯನಾಥೇಶ್ವರ ಅಂತ ಹೇಳ್ಬಿಟ್ಟು ನಂಬಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡಿರೋ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಬೇಜಾನು ಸಂಕಷ್ಟಗಳು ಕೂಡ
ಭವರೋಗ ನಿವಾರಕ ವೈದ್ಯನಾಥೇಶ್ವರ. ಯಾವುದೇ ಕಾಯಿಲೆ ಕಸಾಯಿಲೆ ಏನೇ ಇದ್ದರೂ ಕೂಡ ಸಾಕಷ್ಟು ಜನಕ್ಕೆ ನಿವಾರಣೆ ಆಗಿರ್ತಕ್ಕಂಥದ್ದು. ಈ ವೈದ್ಯನಾಥೇಶ್ವರ ಸ್ವಾಮಿ ಮಹಾಶಿವರಾತ್ರಿ ಹಬ್ಬದ ದಿನವೇ ರಥೋತ್ಸವ ಇರತಕ್ಕಂಥದ್ದು. 1 ವಾರಗಳ ಕಾಲ ಮುತ್ತಿನ ಪಲ್ಲಕ್ಕಿ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮ, ಅಕ್ಕಿ ಪೂಜೆ ಮುಂತಾದ ಮನರಂಜನಾ ಕಾರ್ಯಕ್ರಮಗಳು ಕೂಡ ಇಂದಿನಿಂದಲೂ ಕೂಡ ನೆರವೇರಿಕೊಂಡು ಬಂದಿರತಕ್ಕಂಥದ್ದು. ಈ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ನೀವು ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ವೀಕ್ಷಕರೇ, ಮಲ್ಲೇಶ್ವರ ಸ್ವಾಮಿ ಹಾಗೂ ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನವನ್ನು ದೈವ ಸಂಗಮ ಕಾರ್ಯಕ್ರಮದಲ್ಲಿ ಪಡೆದು ಪುನೀತರಾಗಿದ್ದೇವೆ. ನಮ್ಮ ದೈವ ಸಂಗಮ ಕಾರ್ಯಕ್ರಮ ಹೇಗೆ ಮೂಡಿಬರ್ತಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಚಂದನ ವಾಹಿನಿಗೆ ಬರೆದು ತಿಳಿಸಿ. ವಿಳಾಸ: ಚಂದನ ವಾಹಿನಿ, JC ನಗರ, ಬೆಂಗಳೂರು 560006. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.